ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಚೈತ್ರಿಕಾ ಭಟ್ ಯೂಟ್ಯೂಬ್ ಚಾನಲ್. ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಯಾಕಂದರೆ ನನ್ನ ಮಗಳು ಮಲಗಿದ್ದಾಳೆ ಮತ್ತು ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ. ಸೊ ನೋಸಲ್ಲಿ ಮಾತಾಡೋ ಥರ ಸೌಂಡ್ ಆಗುತ್ತೆ. ಇವತ್ತು 10th January ವೈಕುಂಠ ಏಕಾದಶಿ. ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಇನ್ನೊಂದು 3 ದಿವಸ ಇದೆ. ನಾನು ಫಸ್ಟ್ ಟೈಮ್ ಸಂಕ್ರಾಂತಿಗೆ ಮಾಡುವಂತಹ ಎಳ್ಳು ಬೆಲ್ಲ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ಆ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಐಟಮ್ಸ್ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಎಳ್ಳು, ಕೊಬ್ಬರಿ, ಬೆಲ್ಲ, ಹುರಿಗಡಲೆ ಇದಿಷ್ಟು ಐಟಮ್ ಯೂಶ್ವಲಿ ಮೇಯ್ನಾಗಿ ಎಲ್ಲರೂ ಹಾಕೋದು. ಇದ್ರ ಜೊತೆಗೆ ಬೇಕಾದರೆ ಅದು ಪೆಪ್ಪರ್ಮೆಂಟ್ ಥರ ಬರುತ್ತೆ ಐಟಮ್ಸು, ಅದನ್ನು ಸಹ ಹಾಕ್ಬೋದು. ನಮ್ಮಮ್ಮ ಇಷ್ಟನ್ನೇ ಮಾಡ್ತಾಯಿದ್ರು. ಸೊ ನಾನು ಅದನ್ನೇ ಟ್ರೈ ಮಾಡೋಣ ಅಂತ ಹೇಗೆ ಮಾಡ್ತೀನಿ, ಹೇಗೆ ಬರುತ್ತೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಓಕೆನಾ? ಸೊ ಟೈಮ್ ವೇಸ್ಟ್ ಮಾಡದೆ ಮಾಡೋಣ. ಹಾಗೆ ನಾನು ಒಂದು ಹ್ಯಾಕ್ ನೋಡಿದ್ದೆ ವಿಡಿಯೋದಲ್ಲಿ. ಈ ಕೊಬ್ಬರಿ ಒದ್ದೆ ಬಟ್ಟೆ ಮಾಡಿ ನೆನೆಸಿಟ್ರೆ ಇದ್ರದ್ದು ಹಾರ್ಡ್ ಸರ್ಫೇಸ್ ಏನಿದೆ ಅದು ಮೆತ್ತಗಾಗುತ್ತೆ. ಸೊ ಅದನ್ನು ಇದನ್ನು ಇದು ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ಸೊ ನೋಡೋಣ. ಓಕೆನಾ? ನಾನು ಇವಾಗ ಒದ್ದೆ ಬಟ್ಟೆ ಮಾಡಿ ನೆನೆಸಿಡ್ತೀನಿ. ಓಕೆ, ಇವಾಗ ಒದ್ದೆ ಬಟ್ಟೆ ಮಾಡಿದ್ದೀನಿ. ಸೊ ಇದರಲ್ಲಿ ಇದನ್ನು ಇವಾಗ ಹೀಗೆ ಕ್ಲೀನಾಗಿ ರ್ಯಾಪ್ ಮಾಡ್ತೀನಿ. ಓಕೆನಾ? ಇದನ್ನು ಇವಾಗ ಕ್ಲೀನಾಗಿ ಒಂದು ಕಡೆ ಇಡ್ತೀನಿ. ನೋಡೋಣ ಏನಾಗುತ್ತೆ ಅಂತ. ಈ ಥರ ಮಾಡಿದ್ದೀನಿ, ಹೆಚ್ಚಿದ್ದೀನಿ. ಇದನ್ನ ಇವಾಗ ಬಿಸಿಲಲ್ಲಿ ಇಡಬೇಕು. ಹೇಳಿದ್ನಲ್ಲ, ನೆನೆಸಿಟ್ಟಿದ್ದು ಕಾಯಿ ಈ ಥರ ಕೆರ್ಕೊಂಡಿದ್ದೀನಿ. ಇವಾಗ ಇದನ್ನು ಚಿಕ್ಕದಾಗಿ ಹೆಚ್ಚಬೇಕು. ಇವಾಗ ಎಳ್ಳನ್ನ ಹುರ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಲೈಟಾಗಿ. ಎಲ್ಲನೂ ನಿನ್ನೆ ಬಿಸಿಲಿತ್ತು, ಸಂಡೇ. ಸೊ ಸ್ವಲ್ಪ ಎಲ್ಲನೂ ಬಿಸಿಲಿಗೆ ಹಾಕಿಬಿಟ್ಟು ಇಟ್ಕೊಂಡಿದ್ದೀನಿ. ಕೊಬ್ಬರಿ, ಬೆಲ್ಲ, ಕಡಲೆ ಬೀಜ ಎಲ್ಲ. ಸೊ ಇದನ್ನೊಂದು ಚೂರು ಹುರಿದ್ಬಿಟ್ಟು ಇವಾಗೆಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ರೆ ನಾಳೆ ಸಂಕ್ರಾಂತಿ ಕಾಳು ರೆಡಿ. ಓಕೆ, ಇವಾಗ ನಾನೆಲ್ಲ ಐಟಮ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಒಂದೊಂದೇ ಹಾಕ್ತಾ ಹೋಗ್ತೀನಿ. ಇವಾಗ ಫಸ್ಟಿಗೆ ಬೆಲ್ಲ ಹಾಕಿದ್ದೀನಿ. ಇವಾಗ ನೆಕ್ಸ್ಟ್ ನಾನು ಕಡಲೆ ಬೀಜ ಹಾಕ್ತಾ ಇದ್ದೀನಿ. ನಾನೆಲ್ಲ ಕವರಲ್ಲಿ ಇಟ್ಟಿದ್ದೆ. ಸೊ ಯಾವುದು ಅಂದರೆ ಗಾಳಿ ಆಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ. ಸೊ ಒಂದೇ ಕೈಯಲ್ಲಿ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಹುರಿಗಡಲೆ ಹಾಕ್ತಾಯಿದ್ದೀನಿ. ಹುರಿಗಡಲೆ ನಾನು ಬಿಸಿಲಲ್ಲಿ ಇಟ್ಟಿದ್ದೆ ಅಷ್ಟೇ, ಅದನ್ನೇ ನಾನು ಹುರಿದಿಲ್ಲ. ನಾನೆಲ್ಲ ಕಣ್ಣು ಅಳತೆಲಿ ಹಾಕಿದ್ದೀನಿ. ಎಕ್ಸಾಕ್ಟಾಗಿ ಅಳತೆಗಳೇನು ಅಂತ ಗೊತ್ತಿಲ್ಲ. ಇವಾಗ ನೆಕ್ಸ್ಟು ನಾನು ಕೊಬ್ಬರಿ ಹಾಕಿದ್ದೀನಿ. ಹೆಚ್ಚಿದಂತಹ ಕೊಬ್ಬರಿ ಹಾಕಿದ್ದೀನಿ. ನೋಡ್ಬೋದು ಡಬ್ಬ ಫುಲ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ನಾನು ಕಾಲು kg ಅನ್ನೋ ಲೆಕ್ಕದಲ್ಲಿ ತೊಗೊಂಡಿದ್ದೀನಿ. ಓಕೆನಾ? ಇವಾಗ ಫೈನಲ್ ಆಗಿ ಇದಕ್ಕೆ ನಾನು ಇವಾಗಷ್ಟೇ ಹುರಿದಿದ್ದಂಥ ಎಳ್ಳು ಹಾಕ್ತಾಯಿದ್ದೀನಿ. ಇವಾಗ ನೋಡ್ಬೋದು ನಾನು ಇದಕ್ಕೆ ಇವಾಗ ಎಳ್ಳು ಹಾಕಿದ್ದೀನಿ. ಇವಾಗಷ್ಟೇ ಹುರಿದಿದ್ದು ಆರಿದೆ. ಓಕೆನಾ? ಇದಕ್ಕೆ ಈ ಥರ ಜೀರಿಗೆ ಪೆಪ್ಪರ್ಮೆಂಟ್ ಬರುತ್ತೆ. ಇದು ಆಪ್ಷನಲ್, ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ನಮ್ಮ ಅಮ್ಮನ ಮನೇಲಿ ಯೂಶ್ವಲಿ ಹಾಕಲ್ಲ, ಇಷ್ಟೇ ಹಾಕೋದು. ಬಟ್ ಇದನ್ನು ನಮ್ಮ ಅತ್ತೆ ಹಾಕು ಸ್ವಲ್ಪ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ತೊಗೊಂಬಂದಿದ್ದೀನಿ. ಸೊ ಸ್ವಲ್ಪ ಇದನ್ನು ಸಹ ಹಾಕ್ತೀನಿ ನಾನು. ಇವಾಗ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದೇ ನಾನು ಜಾಸ್ತಿ ಹಾಕಲ್ಲ, ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ, ಕಲರ್ಫುಲ್ಲಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ. ಸಾಕು. ಇವಾಗ ಎಲ್ಲನೂ ಈ ಡಬ್ಬದಲ್ಲಿ ಹಾಕಿದ್ದೀನಿ ನಾನು. ಸೊ ಇವಾಗ ಈ ಡಬ್ಬನ ಒಂದು ಸತಿ ಶೇಕ್ ಮಾಡ್ತಾಯಿದ್ದೀನಿ. ಸೊ ದಟ್ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಲಿ ಅಂತ. ಓಕೆ, ಇವಾಗ ತೆಗೆದು ನೋಡೋಣ. ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಆಗಿದೆ, ಎಲ್ಲನೂ ಕಾಣಿಸ್ತಾ ಇದೆ.
ಸೊ ನನ್ನ ಸಂಕ್ರಾಂತಿ ಕಾಳು ರೆಡಿಯಾಗಿದೆ, ಅಂದರೆ ಎಳ್ಳು ಬೆಲ್ಲ ರೆಡಿಯಾಗಿದೆ. ಇದನ್ನ ಪ್ಯಾಕಿಂಗ್ ಮಾಡಬೇಕು. ಹಾಗೆ ನಾನು ಸಕ್ಕರೆ ಹಚ್ಚಿ ಸಹ ತೊಗೊಂಬಂದಿದ್ದೀನಿ. ಇದನ್ನೆಲ್ಲ ನಾನು ನಾಳೆ ಪೂಜೆ ಆದಮೇಲೆ ಪ್ಯಾಕಿಂಗ್ ಮಾಡ್ತೀನಿ. ಒಂದು 4-5 ಮನೆಗೆ ಕೊಡೋಣ ಅನ್ನೋ ಥಾಟ್ ಇದೆ. ನನ್ನ ಮಗಳನ್ನ ಕರ್ಕೊಂಡು ಹೋಗಿ. ಅವಳು ಇಲ್ಲೇ ಇದ್ದಾಳೆ, ರಿಪೇರಿ ಕೆಲಸ ಮಾಡ್ತಾ ಇದ್ದಾಳೆ ಇಲ್ಲಿ, ಕಿತಾಪತಿ ಕೆಲಸನ. ಸೊ ನಾಳೆ ಹಬ್ಬ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ, ಓಕೆನಾ?